ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ತರ್ಸ್ಡೇ ಬ್ಲಾಗ್. ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ, ಹಾಗೆ ಇದಕ್ಕೆ ಕಾಂಬಿನೇಷನ್ ಕಡಲೆಬೀಜ ಚಟ್ನಿ ಮಾಡ್ತೀನಿ. ಸುಮಾರು ದಿನ ಆಯಿತು ಕಡಲೆಬೀಜ ಚಟ್ನಿ ಮಾಡಿ. ಚಪಾತಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇವಾಗ ಆಷಾಢ ಶುರುವಾಗಿರೋದ್ರಿಂದ ಶುಕ್ರವಾರ ಇವಾಗ ತುಪ್ಪದ ದೀಪ ಹಚ್ತೀವಲ್ಲ, ಆ ತುಪ್ಪದ ದೀಪ ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಹಾಗೆ ಚಪಾತಿಗೂ ಸಹ ಇವತ್ತು ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಇದಕ್ಕೆ ಚಟ್ನಿ ಮಾಡ್ಕೊಳ್ಳಿಕ್ಕೆ ಕಡಲೆ ಬೀಜನ ಸ್ವಲ್ಪ ಹುರಿದಿಟ್ಕೊಂಡು ಈಗ ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕಿ ಇದರ ಜೊತೆಗೇ ಸ್ವಲ್ಪ ಹುಣಸೆಹಣ್ಣನ್ನ ಸೇರಿಸ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ಸಹ ರೆಡಿ ಆಗುತ್ತೆ. ಈಗ ಚಪಾತಿನೂ ಸಹ ನಾನು ಮಾಡ್ಕೊಳ್ತೀನಿ. ಚಪಾತಿ ಮಾಡೋದು ನಾನು ತೋರಿಸ್ತಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತೇ ಇರುತ್ತೆ ಅಂತ ಚಪಾತಿನ ಸ್ಕಿಪ್ ಮಾಡಿದ್ದೀನಿ. ಹಾಗೆ ಚಪಾತಿ ಮತ್ತು ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ತುಪ್ಪ ದೀಪ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಈ ಥರದ್ದು ನಾನು ಬತ್ತಿನ ರೌಂಡ್ ಶೇಪಲ್ಲಿ ಮಾಡ್ತೀವಲ್ಲ, ಅದೇ ಥರ ಬತ್ತಿ ಎಲ್ಲ ಒಂದು ಐಸ್ ಟ್ರೇಗೆ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಐಸ್ ಮೋಲ್ಡ್ ಇತ್ತು ಅಂದರೆ ಐಸ್ ಮೋಲ್ಡ್, ಇಲ್ಲ ಇದು ಏನೂ ಇಲ್ಲ ಅಂತಂದರೆ ಒಂದು ಚಿಕ್ಕ ಚಿಕ್ಕ ಮುಚ್ಚಳಗಳು ಬರ್ತಾವಲ್ಲ, ಆ ಥರದ್ದು ತೊಗೋಬೋದು. ಜಸ್ಟ್ ರೌಂಡ್ ಶೇಪಲ್ಲಿ ಬತ್ತಿ ಮಾಡಿಕೊಂಡು ಅದನ್ನೆಲ್ಲ ಇಕ್ಕೋಬೇಕು. ಈಗ ತುಪ್ಪ ದೀಪ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ತುಪ್ಪನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕ್ಯಾಂಡಿಲು ಹಾಗೆ ಸ್ವಲ್ಪ ಕರ್ಪೂರನೂ ಹಾಕ್ಕೋಬೇಕು. ಈಗ ತುಪ್ಪನ ಕಾಯೋಕ್ಕೆ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಮೆಲ್ಟ್ ಆಗೋ ಟೈಮಲ್ಲಿ ಇದಕ್ಕೆ ಕರ್ಪೂರನ ಮತ್ತು ಇದು ಕ್ಯಾಂಡಲ್ ಐತಲ್ಲ ಅದನ್ನು ಹಾಕ್ಕೋಬೇಕು. ಈ ಥರ ಕರ್ಪೂರ ಮತ್ತು ಕ್ಯಾಂಡಲ್ ಹಾಕೋದ್ರಿಂದ ಕರ್ಪೂರ ಒಳ್ಳೆ ಆರಾಮ ಬರ್ತಿರುತ್ತೆ. ಕ್ಯಾಂಡಿಲ್ ಹಾಕಿದ್ರೆ ಸ್ವಲ್ಪ ಕ್ಯಾಂಡಿಲ್ ಹಾಕೋದ್ರಿಂದ ಅದು ಸ್ವಲ್ಪ ಶೇಪ್ಸ್ ಎಲ್ಲ ಬರುತ್ತಲ್ಲ ತುಪ್ಪ, ಅದಕ್ಕಾಗಿ ಕ್ಯಾಂಡಿಲ್ ಯೂಸ್ ಮಾಡ್ತೀವಿ ಅಷ್ಟೇ. ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಅದೇ ಈ ಕ್ಯಾಂಡಿಲ್ ಹಾಕಿರ್ತೀವಲ್ಲ, ಜಸ್ಟ್ ಮೆಲ್ಟ್ ಆಗೋವರೆಗೂ ಕಾಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಕಾಯಿಸೋ ಅವಶ್ಯಕತೆಯೇ ಇಲ್ಲ. ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲನೂ ಚೆನ್ನಾಗಿ ಕರಗಿಬಿಡುತ್ತೆ. ಜಸ್ಟ್ ಒಂದು 3-4 ನಿಮಿಷಕ್ಕೆಲ್ಲ ಕರೆಕ್ಟಾಗಿ ಅದು ತುಪ್ಪ ಕಾಯ್ದಿರುತ್ತೆ. ಈಗ ಇದೆಲ್ಲ ಕಾಯ್ದ್ಮೇಲೆ ನೀವು ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ, ನಮ್ಗೆ ಗೊತ್ತಾಗಿರುತ್ತೆ, ಒಳ್ಳೆ ಆರಾಮ ಬರ್ತಿರುತ್ತೆ ತುಪ್ಪ ಕಾಯಿದ್ರೆ. ಇದನ್ನು ಸೈಡಿಗೆ ಇಳಿಸ್ಕೊಂಬಿಡೋಣ. ಕೆಳಗಡೆ ಇಳಿಸಿದ್ದಾದಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ಹಾಕಬೇಕು. ಫುಲ್ ಹಂಗೆ ಬಿಸಿ ಬಿಸಿ ಅಂತೂ ಹಾಕಕ್ಕೆ ಹೋಗಬೇಡಿ ಮೋಲ್ಡ್ಗೆ. ಸ್ವಲ್ಪ ತಣ್ಣಗಾಗೋ ಮೂಮೆಂಟ್ ಇರುತ್ತಲ್ಲ, ಅಂಥ ಟೈಮಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಿಮ್ಮ ಹತ್ರ ಯಾವ ಥರದ್ದು ಮೋಲ್ಡ್ ಇದ್ದರೆ ಆ ಥರದ್ದು ಯೂಸ್ ಮಾಡಿ. ಇಲ್ಲ ನಿಮ್ಮ ಮನೆಗೆ ಏನಾದ್ರು ಯಾವುದು ಮೋಲ್ಡ್ ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕ ವಾಟರ್ ಬಾಟ್ಲು ಮುಚ್ಚಳ ಎಲ್ಲ ಬರ್ತಾವಲ್ಲ, ಅದಕ್ಕೂ ಈ ಥರ ಬತ್ತಿ ಇಕ್ಕೊಬಿಟ್ಟು ಅದಕ್ಕೂ ತುಪ್ಪ ಹಾಕ್ಕೊಬೋದು. ಆ ಶೇಪ್ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಇವತ್ತು ಸ್ಕ್ವಯರ್ದು ಯೂಸ್ ಮಾಡ್ತೇನೆ, ಅಂದರೆ ರೌಂಡ್ದು ಇರಲಿಲ್ಲ, ಅದಕ್ಕೆ ಸ್ಕ್ವಯರ್ದು ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ಇದೇ ಥರನೇ ಬಳಸಿದ್ದೆ, ಈಗನೂ ಅದನ್ನೇ ಬಳಸಿದ್ದೀನಿ. ನೀವು ಎಷ್ಟು ಬತ್ತಿ ಮಾಡಬೇಕು ಅಂದ್ಕೊಂಡಿದ್ರೆ ಅಷ್ಟು ಬತ್ತಿಗೆ ಈ ಥರ ಎಲ್ಲ ಮಾಡ್ಕೊಳ್ಳಿ. ನಾನು ಮಾಡ್ತಿರೋದು 4 ವಾರಕ್ಕಾಗೋ ಅಷ್ಟು, ಒಂದೊಂದು ವಾರ 2 ಹಚ್ತೀವಲ್ಲ, ಆ ಲೆಕ್ಕದ ಪ್ರಕಾರ ನಾನು ಮಾಡ್ಕೊತಿದ್ದೀನಿ. ನೀವು ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾದ್ರೆ ಇನ್ನೂ ಸ್ವಲ್ಪ ಬತ್ತಿ ಎಲ್ಲ ಜಾಸ್ತಿ ಮಾಡ್ಕೊಳ್ರಿ. ಈಗ ಎಲ್ಲ ಮೋಲ್ಡ್ಗೂ ಸೇಮ್ ಈ ಥರ ತುಪ್ಪ ಎಲ್ಲ ಫಿಲ್ ಮಾಡಿಕೊಂಡು ಒಂದು 2 ಅವರ್ಸ್ ಬಿಟ್ಬಿಡಬೇಕು. 2 ಅವರ್ಸ್ ಆದಮೇಲೆ ಚೆನ್ನಾಗಿ ಡ್ರೈ ಆಗಿರುತ್ತೆ. ಫುಲ್ ನಾವು ಕ್ಯಾಂಡಿಲ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಸೊ ನಾವು ಔಟ್ಸೈಡ್ನ ತಂದು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಬೆಸ್ಟು. ನಾವು ದೇವ್ರಿಗೆ ಹಚ್ತೀವಲ್ಲ, ಮನೆಯಲ್ಲಿ ಮಾಡಿದ ಹಚ್ಚೋದು ತುಂಬಾ ಒಳ್ಳೆಯದು. ಆಲ್ಮೋಸ್ಟ್ ಈ ಆಷಾಢದಲ್ಲಿ ಎಲ್ಲರೂ ತುಪ್ಪದ ದೀಪ ಹಚ್ತಾರೆ. ಕೆಲವ್ರು ಏನಾದ್ರು ಹಚ್ಚಿಲ್ಲ, ಈಗ ಟ್ರೈ ಮಾಡಬೇಕು, ಹೊಸ್ದಾಗಿ ಮಾಡಬೇಕು ಅಂದ್ಕೊಳ್ಳೋ ಹಚ್ಚಿರಿ, ತುಂಬಾ ಒಳ್ಳೆಯದು. ನಾವು ಈ ಥರ ಲಕ್ಷ್ಮೀ ಮುಂದೆ ಈ ಥರ ತುಪ್ಪ ದೀಪ ಹಚ್ಚಿ ನಾವು ಏನು ಅಂದ್ಕೊಂಡ್ರೆ ಅದೆಲ್ಲ ಆಗುತ್ತೆ. ಸೊ ನಮ್ಮ ಇಷ್ಟ ಸಿದ್ಧಿಗಳೆಲ್ಲ ಫಲಿಸ್ತವೆ ಅಂತ ಹೇಳ್ಬಿಟ್ಟು ಈ ಥರ ತುಪ್ಪದ ದೀಪ ಹಚ್ಚಿದ್ದು ತುಂಬಾ ಒಳ್ಳೆಯದು. ಶುಕ್ರವಾರ ಹೊತ್ತು ತುಪ್ಪ ದೀಪ ಹಚ್ಚಿದರೆ ಈಗ ಇದನ್ನೆಲ್ಲ ಬತ್ತಿ ಇರುತ್ತಲ್ಲ ಅದನ್ನೆಲ್ಲ ಒಂದು ಸಲ ಸೆಟ್ ಮಾಡ್ಕೋಬೇಕು ಸೆಂಟ್ರಿಗೆ ಇಟ್ಕೊಂಡು. ಇದನ್ನು 2 ಅವರ್ಸ್ ಬಿಟ್ಬಿಡೋಣ. 2 ಅವರ್ಸ್ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಜಸ್ಟ್ ನಾವು ದೀಪಗಳು ಫುಲ್ ಡ್ರೈ ಆದಮೇಲೆ ಅವಷ್ಟು ಇದಕ್ಕೆ ಆ ಥರ ಟ್ರೇ ಇರುತ್ತಲ್ಲ ಅದು ಉಲ್ಟಾ ಮಾಡಿಬಿಟ್ಟು ಜಸ್ಟ್ ಒಂಥರ ಹಿಂಗೆ ಹೊಡೆದ್ರೆ ಅವೇ ಬಿದ್ದೋಗ್ತವೆ. ಇಲ್ಲ ಅಂತಂದರೆ ಜಸ್ಟ್ ಈ ಥರ ಶೇಕ್ ಮಾಡಿ ಅಷ್ಟೇ, ಅದೇ ಕರೆಕ್ಟಾಗಿ ಬರುತ್ತೆ. ಮುಟ್ಟಿ ನೋಡಿ, ನಿಮಗೆ ಡ್ರೈ ಆಗಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಹೊತ್ತೇ ಬಿಟ್ಬಿಡಿ. ಆಮೇಲೆ ಅದಕ್ಕಷ್ಟೇ ರಿಮೂವ್ ಆಗುತ್ತೆ, ನಾವು ಬಲವಂತವಾಗಿ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನನಗೆ ಕೆಲವೊಂದೆಲ್ಲ ಡ್ರೈ ಆಗಿಲ್ಲ, ಕೆಲವೊಂದೆಲ್ಲ ಈಸಿಯಾಗಿ ಡ್ರೈ ಈ ಥರ ಮುಟ್ಟಿದ ತಕ್ಷಣ ಬರ್ತಿತ್ತು. ನಾನು ಇವಾಗ ಎಲ್ಲನೂ ರಿಮೂವ್ ಮಾಡ್ಕೊತಿದ್ದೀನಿ. ನನಗೂ ಇದರಲ್ಲಿ ಸ್ವಲ್ಪ ಡ್ರೈ ಆಗಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡ್ತೀನಿ. ಇನ್ನೂ ಒಂದು ಅವರ್ ಆದಮೇಲೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ, ಆಮೇಲೆ ಮಿಕ್ಕಿದ್ದೆಲ್ಲ ರಿಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಿಮಗೆ ತೋರಿಸ್ಲಿಕ್ಕಂತ ಯಾವ ಥರ ಬಂದಿದೆ. 2 ಅವರ್ಸ್ ಆದಮೇಲೆ ಥರ ಡ್ರೈ ಆಗಿರುತ್ತೆ. ಆ ಕ್ಯಾಂಡಿಲು ಪರ್ಫೆಕ್ಟ್ ಡ್ರೈ ಆಗಿದೆ. ಜಸ್ಟ್ ಈ ಥರ ಹೇಳಿದ್ರೆ ಸಾಕು, ಬಂದುಬಿಡ್ತಾ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಶೇಪ್ ಅಂತ ಹೇಳ್ಬಿಟ್ಟು. ನಿಮಗೆ ಯಾವ ಥರ ಶೇಪ್ ಬೇಕಂದರೆ ಆ ಥರ ಶೇಪಲ್ಲಿ ಮಾಡ್ಕೋಬೋದು. ನಾವು ಯೂಸ್ ಮಾಡೋಂಥ ಮೋಲ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲ ಫ್ಲವರ್ ಟೈಪ್ ಇರ್ತಾವೆ ಕೆಲವೊಂದೆಲ್ಲ, ದೀಪದ ಬತ್ತಿಗಳು ಮಾಡೋಕ್ಕಂತಲೇ ಇರ್ತವೆ ಕೆಲವೊಂದು ಮೋಲ್ಡ್ಸ್ ಎಲ್ಲ. ಆ ಫ್ಲವರ್ ಟೈಪ್ ಬೇಕಾದ್ರು, ಸ್ಕ್ವೇರ್ ಟೈಪು, ಯಾವ ಥರ ಬೇಕಿದ್ರೆ ರೌಂಡ್ ಶೇಪಲ್ಲೂ, ಅದು ನಾವು ಯಾವ ಥರ ಮೋಲ್ಡ್ ಯೂಸ್ ಮಾಡ್ತೀವೋ ಆ ಥರ ಶೇಪಲ್ಲಿ ಬರ್ತವೆ. ನಾನು ಈ ದೀಪಗಳು ನಾಳೆ ಶುಕ್ರವಾರ ಪೂಜೆಯಲ್ಲಿ ಹಚ್ಚುತ್ತೀನಿ. ಆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ಅಂತ ಹೇಳ್ಬಿಟ್ಟು. ನಾಳೆ ಬ್ಲಾಗಲ್ಲಿ ಮತ್ತೆ ಅದನ್ನು ನಿಮಗೆ ತೋರಿಸ್ತೀನಿ. ನಾಳೆ ಬ್ಲಾಗ್ ಮಿಸ್ ಮಾಡ್ದಿರ ನೋಡಿ. ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಇವತ್ತು ಸೈಡ್ ಡಿಶ್ ಆಗಿ ಆನಿಯನ್ ಪಕೋಡ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗೆ ಇದಕ್ಕೆ ಬೇಳೆ ಸಾರು ಮಾಡ್ಕೊಂಡಿದ್ದೀನಿ. ಅದಕ್ಕೇನಾದ್ರು ಸೈಡ್ ಡಿಶಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಈರುಳ್ಳಿ ಪಕೋಡ ಮಾಡ್ತೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು 2 ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕರಿಬೇವು ಸಹ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಓಮ್ ಕಾಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಇಲ್ಲಿ ಚಿಲ್ಲಿ ಪೌಡರ್ ಬೇಡ ಅಂತಂದರೆ ಬೇಕಾದ್ರೆ ಹಸಿಮೆಣಸಿನ ಕಟ್ ಮಾಡಿ ಹಾಕ್ಕೋಬೋದು. ನಾನು ಪಾಪು ತಿನ್ನೋತ್ತಲ್ಲ ಅದಕ್ಕಂತ ಹೇಳ್ಬಿಟ್ಟು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೆ 4ರಿಂದ 5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಪಕೋಡೆಗೆ ಅಕ್ಕಿ ಹಿಟ್ಟು ಹಾಕೋದು ತುಂಬ ಕ್ರಿಸ್ಪಿಯಾಗಿ ಬರ್ತವೆ, ತುಂಬ ಗರಿ ಗರಿ ಆಗಿರ್ತವೆ, ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ, ಮೇಲೆ ಎಲ್ಲ ಗರಿ ಗರಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಪಕೋಡಾಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ. ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಹಿಟ್ಟನ್ನ ಸಾಫ್ಟಾಗಿ ಕಲಸಿಟ್ಕೊಳ್ಳೋಣ. ಸೊ ನಮಗೆ ಪಕೋಡಾಗೆ ಯಾವ ರೀತಿ ಬೇಕೋ ಆ ಥರ ಸಾಫ್ಟಾಗಿ ಇಟ್ಟು ಕಲಸಿಟ್ಕೊಂಡು ಇನ್ನೊಂದು ಕಡೆ ಸ್ಟವ್ ಮೇಲೆ ಆಯಿಲು ಸಹ ಇಟ್ಟಿದ್ದೀನಿ. ಆಯಿಲು ಬಿಸಿ ಆಗ್ತಿದೆ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಬಿಸಿ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಆಯಿಲು ಸಹ ಬಿಸಿಯಾಗಿದೆ. ಈಗ ಹಿಟ್ಟನ್ನ ಒಂದ್ಸಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಉಪ್ಪು ಖಾರ ಕಮ್ಮಿ ಇತ್ತಂದರೆ ಈ ಸ್ಟೇಜಲ್ಲಿ ಉಪ್ಪು ಖಾರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆಯಿಲಲ್ಲಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪಕೋಡನ ಹಾಕ್ಕೊಳ್ಳೋಣ. ಸೊ ನಿಮಗೆ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿಲ್ಲ, ದೊಡ್ಡ ಸೈಜಲ್ಲಿ ಬೇಕಂದ್ರೆ ದೊಡ್ಡ ಸೈಜಲ್ಲಿ ಹಾಕ್ಕೊಂಬಿಟ್ಟು ಎರಡು ಕಡೆಯೂ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸೊ ಅದು ಗೋಲ್ಡನ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿಯಾಗಿರ್ತದೆ, ನಿಜ ತುಂಬಾ ಚೆನ್ನಾಗಿರುತ್ತೆ. ಥರ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಇಲ್ಲ ಮಧ್ಯಾಹ್ನದ ಊಟಕ್ಕೆ ಸೈಡ್ ಡಿಶ್ ಆಗು ಮಾಡ್ಕೋಬೋದು. ಏನಾದ್ರು ಬೇಳೆ ಸಾರು ರಸಮ್ ಆ ಥರ ಮಾಡಿದಾಗ. ಇಲ್ಲ ಅಂತಂದರೆ ನಮಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಈ ಥರ ಮಾಡ್ಕೋದು ತುಂಬಾ ಚೆನ್ನಾಗಿರ್ತವೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಾನು ಮಾಡೋವಂಥ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆಯಾ, ಇಷ್ಟ ಆಗ್ತದೆ ಒಂದು ಲೈಕ್ನ ಮಾಡಿ. ನೀವು ಲೈಕ್ ಮಾಡೋದು ನನಗೆ ಗೊತ್ತಾಗುತ್ತೋ ನಾನು ಮಾಡ್ತಿರೋಂಥ ರೆಸಿಪೀಸು ಬೇರೆಯವ್ರಿಗೂ ಯೂಸ್ಫುಲ್ ಆಗ್ತಿದೆ. ಇನ್ನೂ ಹೊಸ ಥರದ ರೆಸಿಪೀಸ್ ಎಲ್ಲ ಮಾಡಬೇಕು ಅಂತ ನನಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ. ನೀವು ಈಗ ಯಾವ ಥರ ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈಗ ಎರಡು ಕಡೆಯೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದಕ್ಕೆ ತೆಗೆದಿಟ್ಕೊಬಿಡೋಣ. ಆ ಥರ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಾರ್ಮಲ್ಲು ಪೇಪರ್ ಇರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ. ಈ ಥರ ಹಾಕೋದ್ರಿಂದ ಆಯಿಲೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕೋದು. ಈಗ ಉಳಿದಂಥ ಹಿಟ್ಟೆಲ್ಲ ಐತಲ್ಲ ಅದನ್ನು ಇದೇ ಥರ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇನ್ನೊಂದು ಕಡೆ ರೈಸು ಸಹ ಇಟ್ಟಿದ್ದೀನಿ. ರೈಸು ಸಹ ರೆಡಿಯಾಗಿದೆ. ಹಾಗೆ ಇದೇ ಜೊತೆಗೇ ಬೇಳೆ ತಿಳಿ ಸಾರು ಮಾಡ್ಕೊಂಡಿದ್ದೀನಿ. ಆ ಬೇಳೆ ಸಾರು ಸಹ ರೆಡಿಯಾಗಿದೆ. ಸೂಪರಾಗಿರುತ್ತೆ ಬೇಳೆ ಸಾರು ಕಾಂಬಿನೇಷನ್ಗೆ. ಈ ಥರ ಈರುಳ್ಳಿ ಪಕೋಡ ಅಂತೂ ಸೂಪರಾಗಿರುತ್ತೆ. ಅದು ಪುದೀನ ಹಾಕೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರು ಪುದೀನ ಹಾಕಿ ಯಾವತ್ತೂ ಮಾಡಿಲ್ಲ ಅಂತಂದರೆ ಈ ಸಲ ಟ್ರೈ ಮಾಡಿ ಪುದೀನ ಹೆಂಗಿರುತ್ತೆ ಅಂತೇಳ್ಬಿಟ್ಟು. ಆ ಫ್ಲೇವರು ಸೂಪರಾಗಿರುತ್ತೆ. ಇವಾಗ ರೈನಿ ಸೀಸನ್ ಆಗಿರೋದ್ರಿಂದ ಈ ಮಳೆಗೇನಾದ್ರು ಬಿಸಿ ಬಿಸಿ ತಿನ್ನಬೇಕು, ಬೋಂಡ ಅಥವಾ ಬಜ್ಜಿ ಥರ ಪಕೋಡ ತಿನ್ನಬೇಕು ಅನಿಸ್ತಿರುತ್ತಲ್ಲ, ಆವಾಗ ನೀವು ಈ ಥರ ಇನ್ಸ್ಟೆಂಟಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಬಿಡಿ, ಸೂಪರಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕ್ತೀವಲ್ಲ, ನಿಜ ಅದು ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಹೊರಗಡೆ ಎಲ್ಲ ಸಾಫ್ಟಾಗಿರುತ್ತೆ. ಹಾಗೆ ಇವತ್ತು ಊಟ ಎಲ್ಲ ಮುಗಿಸ್ಕೊಂಡು ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ? ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ.